ನಾನು ಬರ್ಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗಣೇಶ್ ಮಾತಾಡ್ತಾ ಇರೋದು. ರಾತ್ರಿ ಸುಮಾರು 12ರಿಂದ 5 ಗಂಟೆ ಬೆಳಗಿನ ಜಾವದೊಳಗೆ ನಮ್ಮ ಸರ್ವೆ ನಂಬರ್ 9ರಲ್ಲಿ 600 ಗಿಡ ಅಡಿಕೆ ಗಿಡಗಳನ್ನು ಯಾರೋ ಕಿಡಿಗೇಡಿಗಳು ದುಷ್ಕರ್ಮಿಗಳು ಕಡಿದಿರುತ್ತಾರೆ. ಅದರಿಂದ ನಾವು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದಿದ್ರು, ಈಗ ಹೋಗಿದ್ದಾರೆ. ಅದ್ರ ಬಗ್ಗೆ ಯಾರು ಕಡಿದಿದ್ದಾರೆ, ಯಾರು ನಾಶಗೊಳಿಸಿದ್ದಾರೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂತೀವಿ. ಸರ್, ನಿಮ್ಗೆ ಈ ಮಾಹಿತಿ ಯಾವಾಗ ಗೊತ್ತಾಯ್ತು? ಬೆಳಗ್ಗೆ 10:30 ಗಂಟೆಗೆ ಗೊತ್ತಾಯ್ತು. ಬೆಳಗ್ಗೆ ತೋಟಕ್ಕೆ ಬಂದಾಗ ಯಾರೋ ಹೇಳಿದ್ದು, ಪಕ್ಕದ ಮನೆಯವ್ರು ತೋಟಕ್ಕೆ ಬಂದ್ರಲ್ಲ, ಅವ್ರು ಹಿಂಗೆ ಒಂದು ಅಡಿಕೆ ಗಿಡ ಬಿದ್ದೈತಿ ಮೊದಲು ಯಾರು ಕಡ್ದಾರ ಮತ್ತಾಂಡು ಅಂತ ಅಂದ್ರು. ಅವಾಗ ಬಂದು ನೋಡಿದಾಗ ಪ್ರತಿಯೊಂದು ಎಲ್ಲವನ್ನೂ ಕಡ್ದಿದ್ದಾರೆ. ಅಷ್ಟು ಬಿದ್ದೋಗಿದ್ದಾವೆ. ಇನ್ನಷ್ಟಕ್ಕೆಲ್ಲ 2 ಕಡೆಯಿಂದ ಮಚ್ಚಾಕಿ 2 ಕಡೆಯಿಂದ ಏಟ್ ಮಾಡಿ ಬಿದ್ದಲ್ಲ ಕೆಳಕ್ಕೆ ಅವು ಇರಲ್ಲ. ಇದಕ್ಕಿಂತ ಮುಂಚೆ ಈ ತರ ನಿಮ್ದು ಪ್ರಕರಣ ಯಾವತ್ತೂ ಆಗಿರಲಿಲ್ಲ? ಯಾವ್ದು ಆಗಿಲ್ಲ. ಮಧ್ಯೆ ಅಲ್ಲಿ ಒಂದ್ ಸ್ವಲ್ಪ ಬೋರ್ವೆಲ್ ಹತ್ರ ಓಟಿಕೆರೆ ದಾರಿನಲ್ಲಿ ನಮ್ದು ಅಡಿಕೆ ತೋಟ ಇತ್ತು. ಅಲ್ಲೂ ಸಹ ಬೋರ್ವೆಲ್ ಹತ್ರ ಕೇಬಲ್ ಕಟ್ ಮಾಡೋದು, ಮತ್ತೆ ಒಂದು 10,000 ಅಡಿಕೆ ಗಿಡ ಅಗಲ್ಸಿದ್ದೆ. ಎಷ್ಟು ವರ್ಷಗಳಿಂದ 3 ವರ್ಷದಿಂದ. ಅದ್ರಲ್ಲಿ 10,000ದಲ್ಲಿ ಎಲ್ಲವೂ ಕಿತ್ಕೊಂಡು ಹೋಯ್ತು. 1-1.5 ಸಾವಿರ ಬಿಟ್ಟು. ಎಷ್ಟು ವರ್ಷಗಳಿಂದ? ಒಂದ್ 3 ವರ್ಷದಿಂದ. ಅದಾದ್ಮೇಲೆ ಇಂಥ ಗಂಟೆ ಎಂದು ನಡೆದಿಲ್ಲ, ಈಗ ನಡೆದಿರೋದೇ. ಅದೇ ಮುಂದೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ತುಂಬಾ ಕಷ್ಟಪಟ್ಟು ಬೆಳೆಸಿರ್ತಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಗೊಬ್ಬರದ ರೇಟು, ನೀರಿಂದು ಎಷ್ಟು ಪ್ರಾಬ್ಲಮ್ ಇರ್ತವೆ. ಅದರಿಂದ ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಐತಿ. ಈಗ ಯಾರೋ ಗೇಕ್ ಹೋದ ಒಂದು ಅಡಿಕೆ ಗಿಡ ಕಳೆದ್ರೆ ತುಂಬಾ ಬೇಸರ ಪಟ್ಕೊಂತಾರೆ, ಅಡಿಕೆ ಗಿಡ ಕೇಟಾತಲ್ಲ ಅಂತ ನಾವು ಇಷ್ಟೊಂದು 600 ಗಿಡ ಅಡಿಕೆ ಗಿಡ ಹೋದ್ರೆ ಲಕ್ಷಾಂತರ ರೂಪಾಯಿ ಆದಾಯ ಕೂಡ ಮರಗಳು ಹೋದ್ರೆ ನಮಗೆ ಬೇಜಾರಾಗಲ್ವಾ? ನಾವು ಸಹಿಸ್ಕೊಳಕ್ಕಾಗತ್ತಾ ಇದನ್ನ? ಆಗಿರೋದಕ್ಕೆ ಸರ್ಕಾರದಿಂದ ಏನಾದರೂ ಪರಿಹಾರ ಇದ್ರೆ ಅವ್ರ ಕುಟುಂಬಕ್ಕೆ ದಯಮಾಡಿ ಇಲಾಖೆಯವರು ಆದಷ್ಟು ಸ್ಥಳಕ್ಕೆ ಬಂದು ಮಾಜೂರು ಮಾಡಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಮತ್ತೆ ಸುತ್ತಮುತ್ತಲೂ ಸ್ವಲ್ಪ ಹಾವಳಿ ಬೇರೆ ಥರನೇ ಹೆಚ್ಚಾಗಿದೆ. ಕಳ್ಳತನ ಜೊತೆಗೆ ಇಲಾಖೆಯವರು ನಿರ್ಲಕ್ಷ್ಯ ತುಂಬಾ ಇದೆ. ಇಲಾಖೆಯವರು ಇದನ್ನ ಆದಷ್ಟು ಕೂಡ ಬೇಗ ಇದ್ರ ಬಗ್ಗೆ ಕಠಿಣ ಕ್ರಮ ಕೊಂಡು ಜೈಲಿಗೆ ಕಳಿಸಲಿಲ್ಲ ಅಂತಂದ್ರೆ ನಾವಂತೂ ರೈತರು ಸುತ್ತಮುತ್ತಲಿರು ಸ್ಟೇಷನ್ ಮುಂದೆ ತಾಲೂಕು ಮುಂದೆ ಹೋರಾಟ ಮಾಡೋ ಸಿದ್ಧಿದ್ದೀವಿ.